ಶುಭೋದಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಈ BS ಕುರ್ಕಾಲ್ ಅವರು ಬರೆದಿರುವಂತ ಹೊಸಬಾಳು ಎಂಬ ಪದ್ಯದ ಬಗ್ಗೆ ನೋಡೋಣ. ಈಗಾಗಲೇ ನೀವು ಈ BS ಕುರ್ಕಾಲ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀರಿ. BS ಕುರ್ಕಾಲ್ ಅವರ ನಿಜ ನಾಮ ಭುಜಂಗ ಶೆಟ್ಟಿ. ಇವರು 1932 ಮೇ 17ರಂದು ಉಡುಪಿಯ ಜಿಲ್ಲೆಯ ಪಾಜಕದಲ್ಲಿ ಜನಿಸಿದ್ದಾರೆ. ಇವರ ತಂದೆಯ ಹೆಸರು ಗಣಪಯ್ಯ ಶೆಟ್ಟಿ, ತಾಯಿಯ ಹೆಸರು ಲಕ್ಷ್ಮೀ ಶೆಟ್ಟಿ. 1966ರಲ್ಲಿ ಇವರು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡು ಆ ಶಿಕ್ಷಕ ವೃತ್ತಿಯೊಂದಿಗೆ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ನಟರಾಗಿ, ಸಂಪಾದಕರಾಗಿ, ನಿರ್ದೇಶಕರಾಗಿ, ಕವಿಯಾಗಿ, ನಾಟಕಕಾರರಾಗಿ ಹೀಗೆ ವಿವಿಧ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿದರ ಬಗ್ಗೆ ಈಗಾಗಲೇ ನೀವು ಓದಿದ್ದೀರಿ ಮತ್ತು ತಿಳಿದುಕೊಂಡಿದ್ದೀರಿ. ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ನಾವು ಈ BS ಕುರ್ಕಾಲ್ ರವರು ತಮ್ಮ ಹೊಸಬಾಳು ಅನ್ನುವಂತ ಪದ್ಯದಲ್ಲಿ ಯಾವ ವಿಷಯಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ ಅಥವಾ ಯಾವ ವಿಷಯಗಳನ್ನ ಪ್ರಸ್ತುತಪಡಿಸಿದ್ದಾರೆ ಎಂಬುದನ್ನು ನಾವು ಇವತ್ತಿನ ದಿನ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾವು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಆಧುನಿಕ ಜಗತ್ತು ಯಂತ್ರೋಪಕರಣಗಳಿಂದ ನಡೀತಕ್ಕಂಥ ಒಂದು ಜೀವನ. ನಾವು ದಿನನಿತ್ಯದಲ್ಲಿ ಸಾವಿರಾರು ಯಂತ್ರೋಪಕರಣಗಳನ್ನ ಬಳಸುವುದರಿಂದ, ಹಲವಾರು ಯಂತ್ರೋಪಕರಣಗಳ ಸಹಾಯವನ್ನು ಪಡೆಯುವುದರಿಂದ ಆ ಯಂತ್ರೋಪಕರಣಗಳು ಹೊರಸೂಸುವಂತಹ ವಿಕಿರಣಗಳು ಅಥವಾ ಯಂತ್ರೋಪಕರಣಗಳು ಬಿಡ್ತಕ್ಕಂಥ ಒಂದು ಕಿರಣಗಳಿಂದ ಈ ಪ್ರಕೃತಿಯಲ್ಲಿ ವಾಸ ಮಾಡತಕ್ಕಂಥ ಪ್ರಾಣಿ, ಪಕ್ಷಿ, ಗಿಡ, ಮರಗಳಿಗೂ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಎನ್ನುವುದನ್ನು ನಾವು ಈಗಾಗಲೇ ಕೆಲವೊಂದು ಪ್ರಯೋಗಗಳ ಮೂಲಕ ಅಥವಾ ಕೆಲವೊಂದು ಘಟನೆಗಳ ಮೂಲಕ ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಕಟ್ಟಿದಂತಹ ಮನೆಗಳಲ್ಲಿ ಈ ಪಕ್ಷಿಗಳು ತಮ್ಮದೇ ಆದಂತಹ ಗೂಡುಗಳನ್ನು ಕಟ್ಟಿಕೊಂಡು ಅತ್ಯಂತ ಸ್ವಚ್ಛಂದವಾದಂತಹ ಜೀವನವನ್ನು ನಡೆಸ್ತಾ ಇದ್ದವು. ನಾವು ಮನೆಯಿಂದ ಹೊರಗಡೆ ಬಂದಾಗ ಸಾಕಷ್ಟು ಪಕ್ಷಿಗಳನ್ನ, ಗುಬ್ಬಚ್ಚಿಗಳನ್ನ, ಪಾರಿವಾಳಗಳನ್ನ, ಕಾಗೆಗಳನ್ನ ಎಲ್ಲವನ್ನು ನೋಡ್ತಾ ಇದ್ದೀವಿ. ಆದ್ರೆ ಇವತ್ತಿನ ದಿನ ಈ ಗುಬ್ಬಚ್ಚಿಗಳು ನಮ್ಮ ಕಣ್ಣಿಗೆ ಕಾಣುವುದು ಅಪರೂಪವಾಗಿದೆ. ಇದಕ್ಕೆಲ್ಲ ಕಾರಣ ನಾವು ಉಪಯೋಗಿಸ್ತಕ್ಕಂಥ ಯಂತ್ರೋಪಕರಣಗಳು ಅಥವಾ ನಾವು ಉಪಯೋಗಿಸ್ತಕ್ಕಂಥ ತಂತ್ರಜ್ಞಾನ. ಈ ತಂತ್ರಜ್ಞಾನದಿಂದ ತಯಾರಾದಂತಹ ಈ ಮಷಿನರಿಗಳು ಅಥವಾ ಯಂತ್ರಗಳು ಹೊರಸೂಸುವಂತಹ ಕಿರಣಗಳು ಈ ಪಕ್ಷಿಗಳ ಜೀವನವನ್ನ ಏನ್ ಮಾಡ್ತಾ ಇದ್ದಾವೆ? ನಾಶ ಮಾಡ್ತಾ ಇದ್ದಾವೆ. ಅದರ ಜೊತೆಗೆ ಆ ಪಕ್ಷಿಗಳು ಇವತ್ತಿನ ಆಕಾಶದಲ್ಲಿ ಹಾರಾಟ ಮಾಡಲಾರಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ನಾವೆಲ್ಲ ಹೇಳ್ತಾ ಇದ್ದೀವಿ ಭೂಮಿ ಬಹಳ ರಶ್ಯವಾಗಿದೆ, ಭೂಮಿ ಬಹಳ ಜಡದಟ್ಟಣೆಯಿಂದ ಕೂಡಿದೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾ ಇದ್ದೀವಿ. ಈ ಭೂಮಿ ಎಷ್ಟು ಜಡದಟ್ಟಣೆಯಿಂದ ಕೂಡಿದೆಯೋ ಅದಕ್ಕಿಂತ ಹೆಚ್ಚು 2 ಪಟ್ಟ ಇವತ್ತು ನಮ್ಮ ಆಕಾಶವು ಸಹಿತ ಏನಾಗಿದೆ ಅಂತಂದ್ರೆ ದಟ್ಟಣೆಯಿಂದ ಕೂಡಿದೆ. ನಿತ್ಯವೂ ನಾವು ಸಾವಿರಾರು ಲಕ್ಷ ಕೋಟಿಗಟ್ಟಲೆ ಮೊಬೈಲ್ಗಳನ್ನು ಬಳಸುವುದರಿಂದ ಆ ಮೊಬೈಲ್ಗಳ ರೇಂಜ್ಗಳು ಅಥವಾ ವಿಕಿರಣಗಳು ಆಕಾಶದಲ್ಲಿ ಇರುವುದರಿಂದ ಈ ಪಕ್ಷಿಗಳ ಹಾರಾಟದ ಮೇಲೆ ಅತ್ಯಂತ ಕೆಟ್ಟದಾದಂತಹ ದುಷ್ಪರಿಣಾಮವನ್ನ ಬೀರ್ತಾ ಇದ್ದಾವೆ. ಹೀಗಾಗಿ ಪಕ್ಷಿಗಳು ಜೀವಿಸಲು ಸಾಧ್ಯವಾಗ್ತಾ ಇಲ್ಲ. ಅವು ಜೀವನವನ್ನು ನಡೆಸಲು ಸಹಿತ ಮತ್ತು ಆಕಾಶದಲ್ಲಿ ಹಾರಲು ಸಹಿತ ಬಹಳಷ್ಟು ಕಷ್ಟವನ್ನ ಎದುರಿಸಬೇಕಾಗಿದೆ. ಇವತ್ತು ನಗರದಲ್ಲಿರ್ತಕ್ಕಂಥ ಜನರ ಜೀವನವೂ ಸಹಿತ ಬಹಳ ಸಂಕುಚಿತವಾಗಿರುವುದರಿಂದ, ಆ ಜನರ ಜೀವನವು ಬಹಳ ತಾಂತ್ರಿಕತೆಯಿಂದ ಕೂಡಿರುವುದರಿಂದ, ಅತ್ಯಂತ ವೇಗವಾಗಿ ಅವರ ಜೀವನವು ಮುಂದುವರಿತಾ ಇರುವುದರಿಂದ ಈ ಪಕ್ಷಿಗಳ ಜೀವನಕ್ಕೆ ಅಥವಾ ಪಕ್ಷಿಗಳು ಜೀವಿಸಬೇಕಾದಂತಹ ಒಂದು ವಾತಾವರಣ ಇವತ್ತು ಈ ನಗರ ಪ್ರದೇಶದಲ್ಲಿ ಸಿಗ್ತಾ ಇದೆ. ಅತಿ ಹೆಚ್ಚಿನ ವಾಹನಗಳನ್ನು ಉಪಯೋಗಿಸುವುದರಿಂದ ಆ ವಾಹನಗಳು ಹೊರಸೂಸುವಂತ ಈ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ದಿಂದ ಆ ಪಕ್ಷಿಗಳ ಉಸಿರಾಟಕ್ಕೂ ಸಾಕಷ್ಟು ತೊಂದರೆಯಾಗಿ ಎಷ್ಟೋ ಪಕ್ಷಿಗಳು ತಮ್ಮ ಜೀವನವನ್ನ ಕಳ್ಕೊತಾ ಇದ್ದಾರೆ. ನಾವು ನಗರ ಪ್ರದೇಶದಲ್ಲಾಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಾಗಿರ್ಬೋದು, ಈ ಉಪಯೋಗಿಸುವಂತಹ ವಿದ್ಯುತ್ ತಂತಿಗಳು ಅಥವಾ ಎಲೆಕ್ಟ್ರಿಕಲ್ ವೈರ್ಗಳಿಂದ ಸಹಿತ ಬಹಳಷ್ಟು ಪಕ್ಷಿಗಳ ಜೀವನ ಏನಾಗ್ತಾ ಇದೆ ಅಂತಂದ್ರೆ ನಾಶದ ಅಂಚಿನೊಳಗೆ ಹೋಗ್ತಾ ಇದೆ. ನಾವು ಇವತ್ತಿನ ದಿನ ಬಹಳಷ್ಟು ಪಕ್ಷಿಗಳನ್ನು ನೋಡಕ್ ಸಿಗ್ತಾ ಇಲ್ಲ ಅಂತ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇದಕ್ಕೆಲ್ಲ ಕಾರಣ ಈ ಮನುಷ್ಯನ ಆಧುನಿಕ ಜೀವನದ ಶೈಲಿ ಮತ್ತು
ನಾವು ಉಪಯೋಗಿಸ್ತಕ್ಕಂಥ ತಂತ್ರಜ್ಞಾನ. ಆದರೆ ಈ ಕವಿ ಒಂದು ಪಕ್ಷಿ ಯಾವ ರೀತಿಯಾದಂತಹ ಜೀವನವನ್ನು ನಡೆಸ್ತದೆ, ಅದು ಯಾವ ರೀತಿ ಗ್ರಾಮೀಣ ಜನರ ಜೀವನದೊಂದಿಗೆ ಅಥವಾ ಹೊಂದಾಣಿಕೆ ಹಾಕಿಕೊಂಡು ಆ ಗ್ರಾಮೀಣ ಜನರ ಜೀವನವು ಆ ಪಕ್ಷಿಗಳೊಂದಿಗೆ ಯಾವ ರೀತಿಯಾಗಿ ಸಂತೋಷದಿಂದ ಕೂಡಿದೆ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಅವರ ಜೀವನ ನಡೆಸ್ತಾ ಇದ್ರು ಎಂಬುದನ್ನು ಶಬ್ದಗಳ ಜೋಡಣೆಯಿಂದ ಅತ್ಯಂತ ಮಾರ್ಮಿಕವಾಗಿ ಇಲ್ಲಿ BS ಕುರ್ಕಾಲ್ ಅವರು ಹೇಳಿದ್ದಾರೆ. ಆದರೆ ಇವತ್ತಿನ ದಿನ ನಾವು ಆಧುನಿಕ ಜಗತ್ತಿನ ಪ್ರಜೆಗಳಾದ ನಾವು ಈ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಸರ್ಕಾರವು ಪಕ್ಷಿಗಳ ಸಂರಕ್ಷಣೆಗಾಗಿ ಪಕ್ಷಿಧಾಮಗಳನ್ನು, ಅಭಯಾರಣ್ಯಗಳನ್ನು ಪ್ರಾರಂಭಿಸಿದರೂ ಸಹಿತ ಕೆಲವೊಂದು ಕಾಡುಗಳನ್ನು ಪ್ರಾಣಿ ಪಕ್ಷಿಗಳ ಜೀವನಕ್ಕಾಗಿ ಕಾಯ್ದಿದ್ದರೂ ಸಹಿತ ನಾವು ಉಪಯೋಗಿಸುವಂತಹ ಯಂತ್ರಗಳಿಂದ ಅವುಗಳ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಈ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗೋಸ್ಕರ ದುಡಿಬೇಕಾಗಿದೆ ಅಥವಾ ಅವುಗಳ ರಕ್ಷಣೆಗಾಗಿ ನಾವು ಸ್ವಲ್ಪ ನಮ್ಮ ಗಮನವನ್ನು ಹರಿಸಬೇಕಾಗಿದೆ ಎಂಬ ಒಂದು ಕಳಕಳಿಯಿಂದ ಈ BS ಕುರ್ಕಾಲ್ ರವರು ಹೊಸಬಾಳು ಅನ್ನುವಂತಹ ಒಂದು ಪದ್ಯವನ್ನು ಬರೆದಿದ್ದಾರೆ. ಆ ಪದ್ಯದಲ್ಲಿ ಅವರು ವಹಿಸಿದಂತಹ ಕಾಳಜಿ ಮತ್ತು ಪಕ್ಷಿಗಳ ಜೀವನ ಕ್ರಮ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ನೋಡೋಣ. ಮನೆಯ ಅಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚೂಚು ಎನ್ನುತ್ತಾ ಹಾಡುತ್ತಿತ್ತು. ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು. ಬಹಳಷ್ಟು ದಿನಗಳ ಹಿಂದೆ ಈ ಹಳ್ಳಿಯ ಜೀವನ ಹೇಗಿತ್ತು, ಆ ಜೀವನದಲ್ಲಿ ಈ ಪಕ್ಷಿಗಳು ಯಾವ ರೀತಿಯಾಗಿ ಬೆರೆತಿತ್ತು ಎಂಬುದನ್ನು ಈ ಮೊದಲನೇ ನುಡಿಯಲ್ಲಿ BS ಕುರ್ಕಾಲ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಅಂಗಳ ಅಂತಂದ್ರೆ ಮನೆಯ ಮುಂದೆ ಇರ್ತಕ್ಕಂಥ ಒಂದು ಬಯಲಾದ ಪ್ರದೇಶ ಅಥವಾ ಮನೆಯ ಮುಂದೆ ಇರ್ತಕ್ಕಂಥ ಒಂದು ಸಣ್ಣದಾದಂತಹ ಆಟದ ಬಯಲನ್ನ ನಾವು ಅಂಗಳ ಅಂತ ಕರೀತೇವೆ. ಪ್ರತಿಯೊಂದು ಮನೆ ಮುಂದೆ ಹಿಂದಿನ ಕಾಲದಲ್ಲಿ ವಿಶಾಲವಾದಂತಹ ಅಂಗಳಗಳಿರ್ತಾ ಇದ್ವು. ಮನೆ ಮುಂದೆ ವಿಶಾಲವಾದಂತಹ ಅಂಗಳಗಳಿರ್ತಾ ಇದ್ವು. ಆದರೆ ಇವತ್ತಿನ ನಗರದಲ್ಲಿ ಮನೆಗಳ ಮುಂದೆ ಅಂಗಳಗಳು ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಜನಸಂಖ್ಯೆಯ ಸಮಸ್ಯೆ ಮತ್ತು ನಗರ ಪ್ರದೇಶದಲ್ಲಿ ಜನರಿಗೆ ಇರಲು ಸ್ಥಳದ ಅಭಾವ ಇರುವುದರಿಂದ ಇವತ್ತಿನ ನಗರ ಪ್ರದೇಶದಲ್ಲಿ ಯಾವುದೇ ಮನೆ ಮುಂದೆ ಅಂಗಳಗಳು ಕಂಡು ಬರ್ತಾ ಇಲ್ಲ. ಆದರೆ ಹಿಂದಿನ ಕಾಲದ ಹಳ್ಳಿಯ ಮನೆಗಳಲ್ಲಿ, ಗ್ರಾಮೀಣ ಪ್ರದೇಶ ಮನೆಯಲ್ಲಿ ಮಕ್ಕಳ ಆಟಕ್ಕೋಸ್ಕರ ಒಂದು ವಿಶಾಲವಾದಂತಹ ಅಂಗಳವನ್ನು ಮಾಡ್ತಾ ಇದ್ರು. ಆ ಅಂಗಳದಲ್ಲಿ ಮಕ್ಕಳು ಆಡ್ತಾ ತಮ್ಮ ಬಾಲ್ಯವನ್ನು ಕಳೀತಾ ಇದ್ರು. ಮನೆಯ ಅಂಗಳದಲ್ಲಿ ಗುಬ್ಬಿ, ಪ್ರತಿಯೊಂದು ಮನೆಯ ಅಂಗಳದಲ್ಲಿ ಕೆಲಸವನ್ನು ಮಾಡತಕ್ಕಂಥ ರೈತ ಕುಟುಂಬ ಇರಬಹುದು ಅಥವಾ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಮಗೆ ಬೇಕಾದಂತಹ ಕಾಳು ಕಡಿಗಳನ್ನ ಆ ಕೋಣೆಯಿಂದ ಈ ಕೋಣೆಗೆ, ಈ ಕೋಣೆಯಿಂದ ಆ ಕೋಣೆಗೆ ಒಯ್ಯುವುದರಿಂದ ಕೆಲವೊಂದು ಕಾಳು ಕಡಿಗಳು ಏನ್ ಮಾಡ್ತಾ ಇದ್ವು ಅಂತಂದ್ರೆ ಆ ಮನೆಯ ಅಂಗಳದಲ್ಲಿ ಅಲ್ಲಲ್ಲಿ ಬೀಳ್ತಾ ಇದ್ವು. ಅಥವಾ ಮಕ್ಕಳಿಗೆ ತಾಯಿಯಂದಿರು ಊಟವನ್ನು ಮಾಡಿಸಬೇಕಾದಾಗ ಆ ತಾಯಿ ಮಗುವಿಗೆ ಊಟವನ್ನು ಮಾಡಿಸುವಾಗ ಆ ತಾಯಿಯ ಕೈಯಿಂದ ಜಾರಿ ಕೆಲವೊಂದು ಅನ್ನದ ಅಗಳು, ರೊಟ್ಟಿಯ ಚೂರುಗಳು, ಇನ್ನೇನೇನು ತರಕಾರಿ ಏನ್ ಮಾಡ್ತಾ ಇದ್ವು ಅಂತಂದ್ರೆ ಆ ಅಂಗಳದಲ್ಲಿ ಅಲ್ಲಲ್ಲಿ ಏನ್ ಮಾಡ್ತಾ ಇದ್ವು ಅಂತಂದ್ರೆ ಬೀಳ್ತಾ ಇದ್ವು. ಆ ಒಂದು ಕಾಳನ್ನು ತಿನ್ನಬೇಕು, ಆ ಒಂದು ರೊಟ್ಟಿ ಚೂರನ್ನು ತಿನ್ನಬೇಕಂತ ಸಾಕಷ್ಟು ಗುಬ್ಬಿಗಳು ಏನ್ ಮಾಡ್ತಾ ಇದ್ವು ಅಂತಂದ್ರೆ ಆ ಮನೆಯ ಅಂಗಳಕ್ಕೆ ಲಗ್ಗೆ ಹೇಳ್ತಾ ಇದ್ವು ಅಥವಾ ಆ ಮನೆಯ ಅಂಗಳಕ್ಕೆ ಬರ್ತಾ ಇದ್ವು. ಹೀಗಾಗಿ ಪ್ರತಿಯೊಂದು ಮನೆಯ ಅಂಗಳದಲ್ಲಿ ಈ ಮಕ್ಕಳಿಗೆ ಆಟ ಆಡಲು ಒಂದು ಸ್ಥಳವನ್ನು ಬಿಟ್ಟಿದ್ರು. ಆ ಸ್ಥಳದೊಳಗೆ ಮಾಡ್ತಾ ಇದ್ವು ಅಂತಂದ್ರೆ ಸಾಕಷ್ಟು ಗುಬ್ಬಿಗಳು, ಪಕ್ಷಿಗಳು ಬಂದು ಏನ್ ಮಾಡ್ತಾ ಇದ್ವು ಅಂತಂದ್ರೆ ಆಟವನ್ನು ಆಡ್ತಾ ಇದ್ವು. ಅದಕ್ಕೆ ಮನೆಯ ಅಂಗಳದಲ್ಲಿ ಗುಬ್ಬಿ ದೇವರ ಹಕ್ಕಿ ಚೂಚು ಎನ್ನುತ್ತಾ ಹಾಡುತ್ತಿತ್ತು. ಈ ಮನೆಯ ಅಂಗಳದಲ್ಲಿ ಬಿದ್ದಿರುವ ಕಾಳುಗಳನ್ನ, ಬಿದ್ದಿರುವ ರೊಟ್ಟಿಯ ಚೂರುಗಳನ್ನ ಅಥವಾ ಬಿದ್ದಿರುವ ತರಕಾರಿಯನ್ನು ತಿನ್ನುವುದಕ್ಕೋಸ್ಕರ ಸಾಕಷ್ಟು ಪಕ್ಷಿಗಳು ಮನೆಯ ಅಂಗಳದಲ್ಲಿ ಬಿದ್ದು ತಮಗೆ ಬೇಕಾದಂತಹ ಕಾಳುಗಳನ್ನು ಕುತ್ತಿ ಹೆಕ್ಕಿ ತಿನ್ನುವುದರ ಜೊತೆಗೆ ಒಂದು ಪಕ್ಷಿ ಇನ್ನೊಂದು ಪಕ್ಷಿ ಜೊತೆ ಆಟವನ್ನು ಆಡುತ್ತಾ ಚೂ ಅನ್ನುವಂತ ಒಂದು ಶಬ್ದವನ್ನು ಮಾಡ್ತಾ ಇದ್ದು ಆ ಚೂ ಅನ್ನುವಂತ ಶಬ್ದ ಒಂದು ರೀತಿಯ ಹಾಡಿನ ರೂಪದಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೇಳ್ತಾ ಇತ್ತು. ಎಷ್ಟೋ ಜನ ತಾಯಿಯರು ಆ ಮಕ್ಕಳಿಗೆ ಆ ಗುಬ್ಬಿಗಳು ತಿನ್ನುವಂತ ಆಹಾರವನ್ನು ತೋರಿಸಿ
ಮಾಡ್ತಾ ಇದ್ರು ಅಂತಂದ್ರೆ ಮಕ್ಕಳಿಗೆ ಊಟವನ್ನು ಮಾಡಿಸ್ತಾ ಇದ್ರು. ಹೀಗಾಗಿ ಆ ಮನೆಯ ಅಂಗಳದಲ್ಲಿ ಗುಬ್ಬಿಗಳು ಕಾಳನ್ನು ಹುಡುಕುತ್ತಾ ಶಬ್ದವನ್ನು ಮಾಡ್ತಾ ಇದ್ರು. ಆ ಶಬ್ದ ಯಾವ ರೀತಿ ಇತ್ತು ಅಂದ್ರೆ ಚಿಮ್ 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 ಅನ್ನುವಂತ ಶಬ್ದ ಬರ್ತಿತ್ತು. ಅದು ಒಂದು ರೀತಿ ಹಾಡಿನಂತೆ ಕೇಳ್ತಾ ಇತ್ತು. ಇವತ್ತಿನ ತರ ಹಿಂದಿನ ಕಾಲದಲ್ಲಿ ಈ ರೇಡಿಯೋಗಳಾಗಲಿ, ಟಿವಿಗಳಾಗಲಿ, ಇಂಟರ್ನೆಟ್ನ ಸೌಲಭ್ಯ ಇಲ್ಲದ್ರಿಂದ ಈ ಹಳ್ಳಿಯ ಜನರಿಗೆ ಅಥವಾ ಮಕ್ಕಳಿಗೆ ಯಾವುದು ಮನೋರಂಜನೆ ಆಗ್ತಾ ಇತ್ತು ಅಂತಂದ್ರೆ ಈ ಗುಬ್ಬಿಗಳ ಆಟ, ಪ್ರಾಣಿಗಳ ಓಡಾಟ ಇದೇ ಒಂದು ಮನೋರಂಜನೆ ಕ್ರಿಯೆ ಆಗಿರುವುದರಿಂದ, ಮನೋರಂಜನಾ ಚಟುವಟಿಕೆ ಆಗಿರುವುದರಿಂದ ಎಷ್ಟೋ ಮಕ್ಕಳು ಆ ಮನೆಯ ಅಂಗಳದಲ್ಲಿ ಚಿಂಚುಣಿಯುತ್ತಾ ಹಾಡುವಂತ ಗುಬ್ಬಿಗಳನ್ನು ನೋಡಿ ಕೇಕೆ ಹಾಕುತ್ತಾ ಆ ಮಕ್ಕಳು ಸಹಿತ ಸಂತೋಷವನ್ನ ಪಡ್ತಾ ಇದ್ರು. ಚಿಂಚುಣಿ ಎನ್ನುತ್ತಾ ಹಾಡುತ್ತಿತ್ತು. ಚಾವಡಿಯ ಗೋಡೆಯಲ್ಲಿ ಗಾಂಧಿ ತಾತನ ಚಿತ್ರ ಗುಬ್ಬಚ್ಚಿಯನ್ನು ನಗುತ್ತಾ ನೋಡುತ್ತಿತ್ತು. ಇಲ್ಲಿ ಚಾವಡಿ ಅಂತಂದ್ರೆ ಈ ಚಾವಡಿ ಅಂತಂದ್ರೆ ಮನೆಯ ಮುಂದೆ ಇರ್ತಕ್ಕಂಥ ಒಂದು ಜಗಲಿ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ದೊಡ್ಡದಾದಂತಹ ಮನೆಗಳನ್ನು ಕಟ್ತಾ ಇದ್ರು. ಆ ಮನೆಯ ಮುಂದೆ ವಿಶಾಲವಾದಂತಹ ಅಂಗಳಗಳನ್ನು ಬಿಡ್ತಾ ಇದ್ರು. ಅಂಗಳಗಳನ್ನು ಬಿಡುವುದಕ್ಕಿಂತ ಪೂರ್ವದಲ್ಲಿ ಮನೆಯ ಬಾಗಿಲಿಗೆ ಹಚ್ಚಿ ಆ ದಂಡೆಗೆ ಈ ದಂಡೆಗೆ ಒಂದು 2 ಕಟ್ಟೆಗಳನ್ನು ಕಟ್ತಾ ಇದ್ರು. ಆ ಕಟ್ಟೆಗಳನ್ನ ಕಟ್ಟಿ ಬಂದಂತ ಅತಿಥಿಗಳಿಗೆ ಅಲ್ಲಿ ಕುಂಡ್ರಿಸಿ ನೀರನ್ನು ಕುಣಿಸಲು ಅದರ ಮೇಲೆ ನೆರಳಿನ ವ್ಯವಸ್ಥೆ ಇರ್ತಾ ಇತ್ತು. ಆ ಮನೆಗಳ ಒಳಗಡೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಒಂದು ಜಗಲಿ ಅಥವಾ ಒಂದು ಚಾವಡಿಯನ್ನು ಕಟ್ತಾ ಇದ್ರು. ಆ ಚಾವಡಿ ಒಳಗೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ರಾಷ್ಟ್ರ ನಾಯಕರ, ಸಮಾಜ ಸುಧಾರಕರ, ತತ್ವಗಳ ಬೋಧಕರ, ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳನ್ನ, ಫೋಟೋಗಳನ್ನ ಆ ಮನೆ ಮುಂದೆ ಇರ್ತಕ್ಕಂಥ ಒಂದು ಚಾವಡಿಯ ಮೇಲೆ ಹಾಕ್ತಾ ಇದ್ರು. ಇವತ್ತಿಗೂ ಸಹಿತ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಆ ಗ್ರಾಮೀಣ ಪ್ರದೇಶದ ಮನೆಗಳ ಮುಂದೆ ಬಾಗಿಲದ 2 ಕಡೆ ಒಂದು ಚಾವಡಿ ಅಂತನ್ನುವಂತ ಒಂದು ಸ್ಥಳ ಸಿಗುತ್ತೆ. 2 ಕಡೆ ಕಟ್ಟೆಯನ್ನು ಕಟ್ಟಿರ್ತಾರೆ. ಆ ಕಟ್ಟೆಯನ್ನು ಕಟ್ಟಿ ಮೇಲ್ಗಡೆ ಏನ್ ಮಾಡಿರ್ತಾರೆ ಅಂತಂದ್ರೆ ನೆರಳಿನ ವ್ಯವಸ್ಥೆ ಮಾಡಿರ್ತಾರೆ. ಆ ಒಂದು ಸ್ಥಳದಲ್ಲಿ ಕೆಲವೊಂದು ಸ್ವಾತಂತ್ರ್ಯ ಹೋರಾಟಗಾರರ, ಸಮಾಜ ಸುಧಾರಕರ, ತತ್ವಗಳ ಬೋಧಕರ, ಈ ರೀತಿಯಾಗಿ ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನು ಹಾಕಿರ್ತಾರೆ. ಆ ರೀತಿಯಲ್ಲಿ ಏನಾಗಿತ್ತು ಅಂತಂದ್ರೆ ಈ ಗಾಂಧಿ ತಾತನ ಫೋಟೋವನ್ನು ಸಹಿತ ಒಂದು ಚಾವಡಿಯಿಂದ ಹಾಕಿದ್ರು. ಚಾವಡಿ ಎನ್ನುವಂತ ಈ ಪದ ಇನ್ನೊಂದು ಅರ್ಥ ಅಂತಂದ್ರೆ ಊರೊಳಗೆ ನಡೀತಕ್ಕಂಥ ಕಲಹಗಳು, ಕದನಗಳು, ಜಗಳಗಳು ಅಥವಾ ವಿವಾದಗಳನ್ನು ಬಗೆಹರಿಸಲು ಒಂದು ನ್ಯಾಯಸ್ಥಳದಂತ ಮಾಡ್ತಾ ಇದ್ರು. ಒಂದು ಕಟ್ಟೆಯನ್ನು ಕಟ್ತಾ ಇದ್ರು. ಆ ಕಟ್ಟೆಯಲ್ಲಿ ಕುಂತ್ಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಊರಿನ ಪ್ರಮುಖರು ಜಗಳವನ್ನಾದಾಗ, ಏನಾದರೂ ವಿವಾದಗಳು ಉಂಟಾದಾಗ ಅದನ್ನ ಬಗೆಹರಿಸುವಂತ ಕೆಲವೊಂದು ಊರಿನ ಪಂಚರು ಅಥವಾ ಹಿರಿಯರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ಸ್ಥಳದಲ್ಲಿ ಕುಂತ್ಕೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ತೀರ್ಪುಗಳನ್ನ ಕೊಡ್ತಾ ಇದ್ರು. ಅಲ್ಲಿಯೂ ಸಹಿತ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕೆಲವೊಂದು ರಾಷ್ಟ್ರ ನಾಯಕರ ಅಥವಾ ಪ್ರಮುಖವಾದಂತಹ ವ್ಯಕ್ತಿಗಳ ಭಾವಚಿತ್ರಗಳನ್ನ ಹಾಕ್ತಾ ಇದ್ರು. ಅದು ಸಹಿತ ಏನಂತಂದ್ರೆ ಅದನ್ನು ನಾವು ಚಾವಡಿ ಅಂತ ಕರಿತೀವಿ. ಅಂದ್ರೆ ಊರಿನಲ್ಲಿ ಜನರ ನ್ಯಾಯವನ್ನು ಬಗೆಹರಿಸಲು ಇರುವಂತಹ ಒಂದು ಸ್ಥಳ ಅಥವಾ ಒಂದು ಜಗುಲಿ, ಅದಕ್ಕೂ ಸಹಿತ ನಾವೇನ್ ಮಾಡ್ತೀವಿ ಅಂತಂದ್ರೆ ಚಾವಡಿ ಅಂತ ಕರಿತೀವಿ. ಅಲ್ಲಿ ಇರ್ತಕ್ಕಂಥ ಗಾಂಧಿ ತಾತರ ಫೋಟೋ ಆ ಹಕ್ಕಿಗಳು ಅಂಗಳದಲ್ಲಿ ಬಿದ್ದಿರುವಂತ ಕಾಳುಗಳನ್ನು ಏನು ಎತ್ತಿ ತಿಂತಾ ಇದ್ದಲ್ಲ, ಚಿಂಚು ಅನ್ನುವಂತ ಏನು ಶಬ್ದವನ್ನು ಮಾಡ್ತಾ ಇದ್ದಲ್ಲ, ಆ ಶಬ್ದವನ್ನು ನೋಡಿ ಆ ಗಾಂಧಿ ತಾತರ ಫೋಟೋ ನಗುತ್ತಾ ಇತ್ತು. ನೋಡಿ, ನಾವು ಮನೆಯಲ್ಲಿ ಹಾಕಿದಂತ ಒಂದು ಭಾವಚಿತ್ರ ನಾವು ಈ ಕಾಡಿ ಬಂದಿದ್ರೆ ನಮ್ಮನ್ನೇ ನೋಡಿದಂಗೆ ಅನಿಸುತ್ತೆ. ಇನ್ನೊಂದು ಸ್ಥಳಕ್ಕೆ ಹೋಗಿ ನಿಂತರೆ ಅದು ಮತ್ತೆ ನಮ್ಮನ್ನೇ ನೋಡ್ತಾ ಇದೆ ಅನಿಸುತ್ತೆ. ಮತ್ತೊಂದು ಸ್ಥಳಕ್ಕೆ ಹೋಗಿ ನಿಂತಾಗ ಸಹಿತ ಅದು ನಮ್ಮನ್ನೇ ನೋಡುತ್ತೆ ಅನ್ನುವಂತ ಭಾವ ನಮ್ಮಲ್ಲಿ ಉಂಟಾಗ್ತದೆ. ಹೀಗಾಗಿ ಅಲ್ಲಿ ನಗುಮುಖದ ಒಂದು ಗಾಂಧಿ ತಾತನ ಫೋಟೋ ಇತ್ತು ಅಥವಾ ಭಾವಚಿತ್ರ ಇತ್ತು. ಆ ಭಾವಚಿತ್ರ ಏನ್ ಮಾಡ್ತಿತ್ತು ಅಂತಂದ್ರೆ ಆ ಗುಬ್ಬಿಗಳ ಆಟವನ್ನ, ಆ ಗುಬ್ಬಿಗಳ ಹಾಡನ್ನ ನೋಡಿ ನಗ್ತಾ ಇತ್ತು. ಅದನ್ನು ನೋಡಿದಂತ ಕವಿಗೆ ಆ ಫೋಟೋದಲ್ಲಿರ್ತಕ್ಕಂಥ ಗಾಂಧೀಜಿ ಈ ಗುಬ್ಬಿಗಳ ಹಾಡನ್ನ, ಈ ಗುಬ್ಬಿಗಳ ಆಟವನ್ನು ನೋಡಿ ಸಂತೋಷಗೊಂಡಿದ್ದಾನೆ ಅನ್ನುವಂತ ಭಾವ ಈ PS ಕುಲಕರ್ಣಿ ಮಾಡ್ತಾ ಇದ್ದಾರೆ ಅಂತಂದ್ರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಆ ಫೋಟೋದಲ್ಲಿರ್ತಕ್ಕಂಥ ಭಾವಚಿತ್ರವೇ ಆ ಗುಬ್ಬಚ್ಚಿಗಳ ಆಟವನ್ನು ನೋಡಿ ನಗ್ತಾ ಇತ್ತು ಅಂದ್ರೆ ಆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ದೊಡ್ಡವರಿಂದ ಹಿಡಿದುಕೊಂಡು ಚಿಕ್ಕವರು ಸಹಿತ ಆ ಗುಬ್ಬಚ್ಚಿ ಆಟದಿಂದ ಏನಾಗ್ತಾ ಇದ್ರು, ಆನಂದವನ್ನು ಪಡಿತಾ ಇದ್ರು ಮತ್ತು ಸಂತೋಷವನ್ನು ಪಡಿತಾ ಇದ್ರು ಎಂಬುದನ್ನ ಈ ಕವಿಯು ಅತ್ಯಂತ ಮಾರ್ಮಿಕವಾದಂತಹ ಶಬ್ದಗಳಿಂದ ಹೇಳ್ತಾ ಇದ್ದಾರೆ.
ಇದರಿಂದ ಏನು ನಮಗೆ ತಿಳಿದು ಬರುತ್ತೆ ಅಂದ್ರೆ, ಪಕ್ಷಿಗಳು ಹಿಂದಿನ ಕಾಲದ ಗ್ರಾಮೀಣ ಜನರ ಜೀವನದೊಂದಿಗೆ ಬೆರೆತು ಹೋಗಿಬಿಟ್ಟಿದ್ದು ಅಥವಾ ಜನರ ಜೀವನಕ್ಕೆ ಒಂದು ರೀತಿ ಸಂತೋಷವನ್ನು ಕೊಡ್ತಕ್ಕಂಥ ಮಾಧ್ಯಮವಾಗಿದ್ದು ಈ ಪಕ್ಷಿಗಳು ಅನ್ನೋದು ನಮಗೆ ಈ ಒಂದು ನುಡಿಯಿಂದ ತಿಳಿದು. ಎರಡನೇದು, ಪುಟ್ಟ ಹಕ್ಕಿಯು ತನ್ನ ಕಾದಲನ್ನು ಕರೆಯುತ್ತಾ ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಿತ್ತು. ಎರಡನೇ ನುಡಿಯಲ್ಲಿ ಪುಟ್ಟ ಹಕ್ಕಿಯು ತನ್ನ ಕಾದಲನ್ನು ಕರೆಯುತ್ತಾ ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಿತ್ತು. ಮನುಷ್ಯ ಬಹಳ ಸಹಜ. ಆದರೆ ಪ್ರಾಣಿಗಳು, ಪಕ್ಷಿಗಳು ಏನ್ ಮಾಡ್ತಾವಂತಂದ್ರೆ, ತಮಗೆ ತಿನ್ನಲು ಸಿಕ್ಕಂತ ಆಹಾರದ ಕೆಲವೊಂದು ಭಾಗಗಳನ್ನ ತನ್ನ ಸ್ನೇಹಿತರೊಂದಿಗೆ, ತನ್ನ ಬಂಧು ಬಳಗದೊಂದಿಗೆ, ತನ್ನ ಗುಂಪಿನೊಂದಿಗೆ ಹಂಚಿಕೊಂಡು ತಿನ್ನುವಂತ ಒಂದು ನಿಸ್ವಾರ್ಥ ಭಾವ ಯಾರಲ್ಲಿ ಕಾಣ್ತೀವಿ ಅಂತಂದ್ರೆ ನಾವು ಪ್ರಾಣಿ ಮತ್ತು ಪಕ್ಷಿಗಳಲ್ಲಿ ಕಾಣ್ತೀವಿ. ಅದಕ್ಕೆ ಹೇಳ್ತಾರೆ, ಕೋಳಿ ಒಂದು ಗುಡ್ಡರು ಕಂಡರೆ ಕರೆಯದೆ ತನ್ನ ಬಳಗ, ಕಾಗೆ ಒಂದನ್ನು ಕಂಡರೆ ಕರೆಯದೆ ತನ್ನ ಕುಟುಂಬವನ್ನು ಅಥವಾ ತನ್ನ ಗುಂಪನ್ನು ಹೇಗೆ ಕಾಗೆ ಮತ್ತು ಈ ಹಕ್ಕಿಗಳು ಕರೆದು ತನ್ನ ಗುಂಪಿನೊಂದಿಗೆ ಹಂಚಿಕೊಂಡು ತಿಂತಾವು, ಅದೇ ರೀತಿಯಾಗಿ ಈ ಗುಬ್ಬಚ್ಚಿ ಏನ್ ಮಾಡ್ತಾ ಇತ್ತು ಅಂತಂದ್ರೆ, ಪುಟ್ಟ ಹಕ್ಕಿಯು ತನ್ನ ಕಾದಲನ ಕರೆಯುತ್ತಾ ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಿತ್ತು. ಆ ಅಂಗಳಕ್ಕೆ ಬಂದಂತ ಗುಬ್ಬಚ್ಚಿ ಆ ಅಂಗಳದಲ್ಲಿ ಬಿದ್ದಿರುವಂತ ಕಾಳುಗಳನ್ನ, ಅಲ್ಲಿ ಬಿದ್ದಿರುವಂತ ಕಸ ಕಡ್ಡಿಗಳನ್ನ, ಅಲ್ಲಿ ಬಿದ್ದಿರುವಂತ ರೊಟ್ಟಿಯ ಚೂರಗಳನ್ನ, ತರಕಾರಿಯ ಭಾಗಗಳನ್ನ ಹುಡುಕಿ ಹುಡುಕಿ ತಿಂತಾ ಇತ್ತು. ಅದರ ಜೊತೆಗೆ ಅದೇನ್ ಮಾಡ್ತಾ ಇತ್ತು ಅಂತಂದ್ರೆ, ತನ್ನ ಕಾದಲನ ಅಂದ್ರೆ ತನ್ನ ಗೆಳೆಯ, ತನ್ನ ಪ್ರೀತಿಸುವಂತ ವ್ಯಕ್ತಿ, ಯಾರು ಆ ಗುಬ್ಬಚ್ಚಿಯನ್ನ ಪ್ರೀತಿಸುವಂತ ಇನ್ನೊಂದು ಗುಬ್ಬಚ್ಚಿ ಇತ್ತೋ, ಅಥವಾ ಯಾವುದು ಆ ಗುಬ್ಬಚ್ಚಿಯ ಗೆಳೆಯ ಅಥವಾ ಗೆಳತಿ ಎನ್ನುವಂತ ಇನ್ನೊಂದು ಗುಬ್ಬಚ್ಚಿ ಇತ್ತೋ, ಆ ಗುಬ್ಬಚ್ಚಿಯನ್ನು ಏನ್ ಮಾಡ್ತಾ ಇತ್ತು ಅಂದ್ರೆ, ಅದು ಪ್ರೀತಿಯ ಮಾತುಗಳಿಂದ ಚಿಮ್ ಚಿಮ್ ಎನ್ನುವಂತ ಶಬ್ದದ ಮೂಲಕ ಅಥವಾ ಧ್ವನಿ ಸಂಕೇತದ ಮೂಲಕ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಕರಿತಾ ಇತ್ತು. ಕರಿದರ ಜೊತೆಗೆ ಆ ಅಂಗಳದಲ್ಲಿ ಬಿದ್ದಿರುವಂತ ಕಾಳುಗಳನ್ನು ಹುಡುಕ್ತಾ ಇತ್ತು. ಈ ಮಣ್ಣಿನೊಂದಿಗೆ ಮಣ್ಣಾಗಿರುವಂತ ಕಾಳುಗಳನ್ನ ತಮ್ಮ ಸೂಕ್ಷ್ಮವಾದಂಥ ಕಣ್ಣುಗಳಿಂದ ಹುಡುಕಿ ತಮ್ಮ ಉದ್ದಾದ ಕೊಕ್ಕರೆಯ ಮೂಲಕ ಏನ್ ಮಾಡ್ಬೇಕಂದ್ರೆ ತಿಂತಾ ಇತ್ತು. ತಿನ್ನುವುದೊಂದೇ ಕೆಲಸವನ್ನು ಮಾಡ್ತಿರ್ಲಿಲ್ಲ ಆ ಒಂದು ಹಕ್ಕಿ, ಆ ಒಂದು ಗುಬ್ಬಚ್ಚಿ. ಅದರ ಜೊತೆಗೆ ತಿನ್ನುವುದರ ಜೊತೆಗೆ ತನ್ನ ಪ್ರೀತಿಯ ಇನಿಯನನ್ನ, ತನ್ನ ಗೆಳೆಯನನ್ನ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಕರಿತಾ ಇತ್ತು. ಯಾಕೆ ಕರಿತಾ ಇತ್ತು ಅಂದ್ರೆ, ನಿನಗೆ ನನಗೆ ಬೇಕಾದಂತ ಬಹಳಷ್ಟು ಕಾಳು ಕಡಿಗಳು ಈ ಒಂದು ಅಂಗಳದಲ್ಲಿ ಬಿದ್ದಾವ, ಇಲ್ಲಿ ಸಿಗ್ತಾ ಇದ್ದಾವೆ, ನೀ ಬಾ, ಇಲ್ಲಿ ಅದಾವಾಗ ಅಂತ ಮಾಡ್ತಿತ್ತಂದ್ರೆ ಆ ಚಿಮ್ ಚಿಮ್ ಎನ್ನುವಂತ ಶಬ್ದವನ್ನು ಮಾಡುವುದರ ಮೂಲಕ ಹಾಡಿನ ರೂಪದಲ್ಲಿ ಏನ್ ಮಾಡ್ತಾ ಇತ್ತು ಅಂತಂದ್ರೆ ತನ್ನ ಗೆಳೆಯನನ್ನ ಕರಿತಾ ಇತ್ತು. ಅದಕ್ಕಾಗಿ ಪ್ರಾಣಿ ಪಕ್ಷಿಗಳಲ್ಲಿ ಹಂಚಿಕೊಂಡು ತಿನ್ನುವಂತ ಮನೋಭಾವನೆ ಇದ್ರೆ ಈ ಮನುಷ್ಯನಲ್ಲಿ ಬಚ್ಚಿಟ್ಟುಕೊಂಡು ತಿನ್ನುವಂತ ಮನೋಭಾವನೆ ಇದೆ. ಅದಕ್ಕಾಗಿ ಮನುಷ್ಯನಿಗಿಂತ ಈ ಪ್ರಾಣಿ ಪಕ್ಷಿಗಳು ಅತ್ಯಂತ ಸ್ನೇಹಜೀವಿಗಳು ಮತ್ತು ನಿಸ್ವಾರ್ಥ ಜೀವಿಗಳು. ಇಲ್ಲಿ ಕಾದಲ ಅಂತಂದ್ರೆ ಗೆಳೆಯ, ಇಣಿ ಅಥವಾ ಆ ಒಂದು ಪಕ್ಷಿಯನ್ನು ಪ್ರೀತಿಸುವಂತ ಇನ್ನೊಂದು ಪಕ್ಷಿ, ಅಥವಾ ಕಷ್ಟ ಸುಖಗಳಿಗೆ ಭಾಗಿಯಾಗತಕ್ಕಂಥ ಇನ್ನೊಂದು ಪಕ್ಷಿ ಏನ್ ಮಾಡ್ತಾ ಇತ್ತಂದ್ರೆ ಬಿದ್ದಿರುವ ಕಾಳುಗಳನ್ನು ಹುಡುಕುತ್ತಾ ಅವನನ್ನು ಸಹಿತ ಕರೀತಿತ್ತು. ಬಿದ್ದಿರುವ ಕಾಳುಗಳು ಹುಡುಕುತ್ತಿತ್ತು, ಕಳ್ಳ ಹೆಜ್ಜೆಯ ಬೆಕ್ಕು ಹೊಂಚು ಹಾಕುತ್ತಾ ಬರಲು ಬುರ್ರನೆ ಹಾರಿತಾ ಪಾರಾಗುತ್ತಿತ್ತು. ನೋಡಿ, ಒಂದು ಪಕ್ಷಿಯಲ್ಲಿ ಎಷ್ಟು ತೀಕ್ಷ್ಣವಾದಂತಹ ಬುದ್ಧಿ ಇದೆ. ಇಲ್ಲಿ ಈ ಒಂದು ಪಕ್ಷಿ ಮೂರು ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇತ್ತು. ಒಂದು, ತನಗೆ ಬೇಕಾದಂತಹ ಆಹಾರವನ್ನ ಹುಡುಕಿ ತೆಗಿತಾ ಇತ್ತು. ಎರಡನೆಯದು, ತನ್ನ ಹಿರಿಯನನ್ನ ಕಡಿತಾ ಇತ್ತು. ಮೂರನೆಯದು, ತನ್ನ ಮೇಲೆ ಯಾರಾದರೂ ಬೇಟೆಯನ್ನು ಆಡಲು, ತನ್ನ ಮೇಲೆ ಯಾರಾದರೂ ಹಂಚು ಅಂತಂದ್ರೆ ಉಪಾಯ ಮಾಡಿ ಹಿಡಿಯಲು ಬರುವಂತಹ ವ್ಯಕ್ತಿಗಳಿಂದ ತಾನು ಪಾರಾಗಬೇಕು. ಸುಮ್ಮನೆ ಚೂಚಿ ಅಂತ ಕಾಳನ್ನು ಅಷ್ಟೇ ಕೆಲಸ ಮಾಡ್ತಿರ್ಲಿಲ್ಲ. ಒಂದು ಕಾಳುಗಳನ್ನು ಹುಡುಕ್ತಾ ಇತ್ತು, ಎರಡನೇದು ತನ್ನ ಹಿರಿಯನನ್ನ ಕಡಿತಾ ಇತ್ತು, ಮೂರನೇದು ತನ್ನ ಮೇಲೆ ಯಾರಾದರೂ ಬೇಟೆಯಾಡಲು ಅಥವಾ ನನ್ನನ್ನು ಯಾರಾದರೂ ಹಿಡಿಯಲು ಬಂದರೂ ಸಹಿತ ಅವರು ಕಡೆಗೂ ಸಹಿತ ಲಕ್ಷಣ ಕೊಡ್ತಾ ಇತ್ತು. ಹೀಗೆ ಗುಬ್ಬಚ್ಚಿ ತನ್ನ ಮೂರು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಏನ್ ಮಾಡ್ತಿತ್ತಂದ್ರೆ, ಯಾರಾದರೂ ತನ್ನನ್ನು ಹಿಡಿಯಲು ಬಂದ್ರೆ ಅವರ ಬಾಯಿಂದ, ಅವರ ಕೈಯಿಂದ ತಪ್ಪಿಸಿಕೊಂಡು ಏನ್ ಮಾಡ್ತಿತ್ತು ಅನ್ನೋದು ಮೇಲ್ಗಡೆ ಹಾಳಿ ಹೋಗ್ತಾ ಇತ್ತು. ಮತ್ತೆ ಅದು ಹೋದ ನಂತರ ಮತ್ತೆ ಬರ್ತಾ ಇತ್ತು, ಮತ್ತೆ ಕಾಳು ತಿಂತಾ ಇತ್ತು, ಮತ್ತೆ ತನ್ನ ಹಿರಿಯನ್ನ ಕರೀತಾ ಇತ್ತು. ಅದಕ್ಕಾಗಿ ಇಲ್ಲಿ ಗುಬ್ಬಚ್ಚಿ ಬಹಳಷ್ಟು ತೀಕ್ಷ್ಣವಾದಂತಹ ಬುದ್ಧಿಯನ್ನು ಹೊಂದಿದಂತ
ಒಂದು ಪಕ್ಷಿ ಇದು ಏನ್ ಮಾಡ್ತಾ ಇತ್ತಂದ್ರೆ ಬೆಕ್ಕು ಉಪಾಯದಿಂದ ಹಿಡಿಬೇಕಂತ ಹೊಂಚು ಹಾಕಿಕೊಂಡಿರ್ತಾ ಇತ್ತು. ಬೇಟೆಗಾರನು ಯಾವ ರೀತಿಯಾಗಿ ಬೇಟೆ ಬೇಕಾದಾಗ ಉಪಾಯದಿಂದ ಒಂದು ಗಿಡದ ಪಕ್ಕದಲ್ಲಿ ಬಚ್ಚಿಟ್ಟುಕೊಂಡು ತನ್ನ ಬಾಣಿನಿಂದ ಪಕ್ಷಿಯನ್ನು ಹೊಡೆದುಕೊಳ್ತಾನೋ ಅದೇ ರೀತಿಯಾಗಿ ಗುಬ್ಬಚ್ಚಿ ತನ್ನ ಅಂಗಳದಲ್ಲಿ ಬಿದ್ದಿರುವಂತಹ ತನ್ನ ಮನೆಯ ಅಂಗಳದಲ್ಲಿ ಬಿದ್ದಿರುವಂತಹ ಕಾಳುಗಳನ್ನು ತಿನ್ನುವ ಈ ಗುಬ್ಬಚ್ಚಿಯನ್ನು ಹಿಡಿಬೇಕು ಅಂತ ಹೇಳಿ ಪಂಚ್ ಹಾಕೊಂಡು ಆ ಪಕ್ಷಿಯನ್ನ ಗುಬ್ಬಚ್ಚಿಯನ್ನು ಹಿಡಿಬೇಕಂತ ಪಂಚ್ ಹಾಕ್ತಿತ್ತು. ಆದ್ರೆ ಈ ಒಂದು ಪಕ್ಷಿ ಕಾಳುಗಳನ್ನು ಹುಡುಕುವ ಜೊತೆಗೆ ಇನ್ನೇನು ಕರೆಯುವ ಜೊತೆಗೆ ನನ್ನದೇ ಹಿಡಿಬೇಕಂತ ಯಾರು ಪಂಚ್ ಹಾಕ್ತಾರ ಅಂತ ಅದ್ರ ಕಡೆ ಲಕ್ಷ್ಯ ಕೊಡ್ತಾ ಇತ್ತು. ಲಕ್ಷ್ಯ ಕೊಟ್ಟು ಆ ಒಂದು ಬೆಕ್ಕು ತನ್ನ ಹಿಡಿಯಾಗಿ ಬಂತು ಅಂದ್ರೆ ಅದರ ಕಣ್ ತಪ್ಪಿಸಿ ಅದನ್ನು ಏನ್ ಮಾಡ್ತಾ ಇತ್ತು ಅಂದ್ರೆ ಸಿಗದಾದ್ರೆ ಬುರ್ರೆ ತಂದು ಹಾಡಿ ಮೇಲೆ ಹೋಗ್ತಾ ಇತ್ತು. ಆ ಬೆಕ್ಕು ಹೋದ ನಂತರ ಮತ್ತೆ ಕಾಳನ್ನು ತಿನ್ನಕ ಬರ್ತಾ ಇತ್ತು. ಹೀಗೆ ಈ ಪಕ್ಷಿಯು ಅತ್ಯಂತ ಸುಂದರವಾದಂತಹ ಜೀವನವನ್ನು ಹೊಸ ಬಾಳನ್ನು ಕಟ್ಟುಕೊಳ್ಳೋಗೋಸ್ಕರ ಹೊಸ ಜೀವನ ನಡೆಸೋಸ್ಕರ ಈ ರೀತಿಯಾಗಿ ಜೀವನ ನಡೆಸ್ತಾ ಇತ್ತು. ಮುಂದಿನ ನಾಳೆ ನೋಡೋಣ. ಧನ್ಯವಾದ.